ಓಂ ನಮಃ ಶಿವಾಯ. ತಿರುವಣ್ಣಾಮಲೈ ಬೆಟ್ಟ ಹಾಗೂ ಅರುಣಾಚಲೇಶ್ವರ ಸ್ವಾಮಿಯ ಒಂದು ಬೆಟ್ಟ ಅಂತ ಕರೀತಾರೆ. ಸೊ ಇಲ್ಲಿ ತಿಂಗಳಿಗೊಮ್ಮೆ ಹುಣ್ಣಿಮೆ ಹಾಗೂ ಪೂರ್ಣಿಮೆ ದಿವಸ ಲಕ್ಷಾಂತರ ಜನ ಸೇರಿ ಗಿರಿಯನ್ನು ಪ್ರದಕ್ಷಿಣೆ ಮಾಡುವಂತಹ ಒಂದು ಪದ್ಧತಿ ಅನಾದಿ ಕಾಲದಿಂದ ಬಂದಿದೆ. ಸೊ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ನೀವು ಹಿಂದ್ಗಡೆ ಎಷ್ಟು ಲಕ್ಷಾಂತರ ಜನ ತಮ್ಮ ಪಾದಯಾತ್ರೆದ ಮುಖಾಂತರ ಬೆಟ್ಟದ ಸುತ್ತಿರುವ ಅಷ್ಟಲಿಂಗಗಳನ್ನು ಪ್ರದಕ್ಷಿಣೆ ಮಾಡುವಂತಹ ಒಂದು ದಿನ. ಸೊ ಟೆಂಪಲ್ ಸಿಟಿ ತಿರುವಣ್ಣಾಮಲೈ ವೆಲ್ಕಮ್. ಸೊ ಬನ್ನಿ ಮುಂದೆ ಹೋಗೋಣ. ಸೊ ಇಲ್ಲಿ ನಮಗೆ ದೂರದಲ್ಲಿ ಕಾಣಿಸ್ತಾ ಇರ್ಬೋದು ಒಂದು ದೊಡ್ಡದಾದಂತ ಗೋಪುರ. ಸೊ ಪ್ರಪಂಚದಲ್ಲಿ ಇಡೀ ವಿಶ್ವದಲ್ಲಿರುವಂತಹ ಪ್ರತಿಯೊಬ್ಬ ಶಿವನ ಭಕ್ತರು ಈ ವಿಡಿಯೋನ ನೋಡ್ತಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡ್ತಾ ಹೋಗಿ. ಪ್ರತಿಯೊಬ್ಬರಿಗೂ ತಲುಪಬೇಕು. ಪ್ರತಿಯೊಬ್ಬರು ತಿರುವಣ್ಣಾಮಲೆಯನ್ನು ಸೇರಿ ಪುಣ್ಯವನ್ನು ಪಡೆಯಬೇಕು ಫ್ರೆಂಡ್ಸ್. ಇಲ್ಲಿ ಒಳಗಡೆ ಹೋಗ್ತಿದ್ದಂಗೆ ಸೊ ರೈಟ್ ಸೈಡ್ ಅಲ್ಲಿ ನಮ್ಗೆ ಒಂದು ವಿಘ್ನೇಶ್ವರನ ಒಂದು ದರ್ಶನ ಪಡೆಯೋಣ. ಓಂ ನಮೋ ವಿಘ್ನೇಶ್ವರಾಯ. ಸೊ ಒಳಗಡೆ ಎಂಟ್ರಿ ಆಗ್ತಿದ್ದಂಗೆ ಒಂದು ವಿಘ್ನೇಶ್ವರನ ಒಂದು ದರ್ಶನ ಕೊಡ್ತಾನೆ ನಮ್ಗೆ ರೈಟ್ ಸೈಡ್ ಅಲ್ಲಿ. ಸೊ ಗಣೇಶನ ಒಂದು ಕೃಪೆ ಪಡೆದ ನಂತರ ಮುಂದೆ ಹೋಗೋಣ ಫ್ರೆಂಡ್ಸ್. ಮುಂದೆ ಹೋಗ್ತಿದ್ದಂಗೆ ಇಲ್ಲಿ ನಮಗೆ ನೋಡಬಹುದು ದೀಪದ ಅಲಂಕಾರದಲ್ಲಿ ವಿಜೃಂಭಣೆಯಾಗಿ ಕಾಣಿಸುತ್ತಿರುವ ಒಂದು ದೇವಸ್ಥಾನ, ಲಕ್ಷ್ಮಿ ಒಂದು ವಿಷ್ಣುವಿನ ಒಂದು ದೇವಸ್ಥಾನ. ಸೊ ಬನ್ನಿ ಮುಂದೆ ಹೋಗೋಣ. ಸೊ ಫ್ರೆಂಡ್ಸ್, ಸೊ ಆಲ್ಮೋಸ್ಟ್ ಎಲ್ಲ ಇಲ್ಲಿ ತಮಿಳಲ್ಲಿ ಹಾಕಿರ್ತಾರೆ ನೇಮ್ಸ್. ಸೊ ಭೂತನಾರಾಯಣ ಪೆರಮಾಳ್. ಸೊ ನೋಡ್ಬೋದು ದೇವರ ಒಂದು ಭೂತನಾರಾಯಣ ಸ್ವಾಮಿ ಅಂತ ಹೇಳಿ. ಸೊ ಶಂಖಚಕ್ರ ಗದಾಗಳೊಂದಿಗೆ ಶ್ರೀ ಲಕ್ಷ್ಮಿ ಸಮೇತವಾಗಿ ಮೇಲೆ ಕುಳಿತಿರುವಂತಹ ಒಂದು ವಿಗ್ರಹ ನೋಡ್ಬೋದು. ಸೊ ಹಾಗೆ ಇಲ್ಲಿ ಬಿಟ್ಟು ದೇವಸ್ಥಾನದ ದರ್ಶನ ಪಡೆದ ನಂತರ ಸೊ ಸ್ವಲ್ಪ ಮುಂದೆ ಹೋದ್ರೆ ಸೊ ಫ್ರೆಂಡ್ಸ್, ಮಹಾಶಿವನ ಭಕ್ತರಲ್ಲಿ ಸಾಲುಗಟ್ಟಲೆ ಲಕ್ಷಾಂತರ ಜನ ಹೋಗುತ್ತಿರುವುದು ಎಲ್ರಿಗೂ ಕಾಣಬಹುದು. ಸೊ ಇವತ್ತು ಹುಣ್ಣಿಮೆ ದಿವಸ ಒಂದು ತಿರುವಣ್ಣಾಮಲೈ ಜ್ಯೋತಿ ದರ್ಶನಕ್ಕಾಗಿ ಹಾಗೂ ಈ ಬೆಟ್ಟದ ಸುತ್ತ ಅಷ್ಟಲಿಂಗದ ಒಂದು ದರ್ಶನವನ್ನು ಪಡೆದು ತಮ್ಮ ಪಾಪಗಳನ್ನು ಕಳೆದುಕೊಳ್ಳಕ್ಕೆ ಅರ್ಧ ಜನ ಬರ್ತಾರೆ ಫ್ರೆಂಡ್ಸ್ ಇಲ್ಲಿ. ಸೊ ಯಾವುದೇ ರೀತಿಯ ಸಮಸ್ಯೆ ಇರಲಿ, ಯಾವುದೇ ರೀತಿಯ ಕಾಯಿಲೆಗಳು, ಒಂದು ಗಿರಿ ಪ್ರದಕ್ಷಿಣೆಯಿಂದ ದೂರವಾದಂತಹ ಒಂದು ಎಷ್ಟೋ ಪವಾಡಗಳು ಇಲ್ಲಿ ನಡೆದಿವೆ. ಸೊ ಫ್ರೆಂಡ್ಸ್, ಇಲ್ಲಿ ಭೂತನಾರಾಯಣನ ದೇವಸ್ಥಾನ ಸ್ವಲ್ಪ ಮುಂದೆ ಬಂದ್ರೆ ಸೊ ಸೇಮ್ ಇದೇ ರೈಟ್ ಸೈಡ್ ಅಲ್ಲಿ ವೇಲಮುರುಗನ್ ದೇವಸ್ಥಾನ ಹೊಂದಿದೆ. ಸೊ ಮೇಲೆ ಬೋರ್ಡ್ ನೋಡ್ಬೋದು, ಓಂ ನಮೋ ವಿಘ್ನೇಶ್ವರಾಯ ನಮೋ ನಮಃ. ಸೊ ಪ್ರತಿಯೊಂದು ದೇವಸ್ಥಾನ ಮುಂದೆ ಜ್ಯೋತಿ ಹತ್ತು ಉರಿಯುವಂಥದ್ದು ಇವತ್ತು ಒಂದು ವಿಶೇಷವಾದಂತ ಒಂದು ದಿನ. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ದೇವಸ್ಥಾನದ ಒಂದು ಸುತ್ತು ಮೇಲೆ ನಂದೀಶ್ವರನ ಒಂದು ವಿಗ್ರಹಗಳು. ಸೊ ಫ್ರೆಂಡ್ಸ್, ಈ ದೇವಸ್ಥಾನ ಓಪನ್ ಇರೋದಿಲ್ಲ. ಸೊ ಇಲ್ಲಿ ನೋಡಬಹುದು ಎಷ್ಟು ಬೃಹತ್ತಾಕಾರವಾಗಿ ನಿಲ್ತಿರುವಂತ ಒಂದು ಶಿವನ ದೇವಸ್ಥಾನದ ಹೆಬ್ಬಾಗಿಲು. ಇಲ್ಲಿ 4 ದಿಕ್ಕಿಗೆ 4 ಹೆಬ್ಬಾಗಿಲಿದೆ.
ಓಂ ನಮಃ ಶಿವಾಯ. ಫ್ರೆಂಡ್ಸ್, ಶಿವನ ಭಕ್ತಾದಿಗಳೆಲ್ಲ ಶೇರ್ ಮಾಡ್ತಾ ಹೋಗಿ ಫ್ರೆಂಡ್ಸ್. ಪ್ರತಿಯೊಬ್ಬರಿಗೂ ತಲುಪಲಿ ಈ ವಿಡಿಯೋ. ಸೊ ನೋಡ್ಬೋದು ಫ್ರೆಂಡ್ಸ್, ದೇವಸ್ಥಾನ ಎಷ್ಟು ದೊಡ್ಡದಾಗಿದೆ ಅಂತೇಳಿ. ಅತ್ಯಂತ ಪುರಾಣ ಹಾಗೂ ಪ್ರಸಿದ್ಧವಾದಂತಹ ಶಿವನ ದೇವಸ್ಥಾನಗಳಲ್ಲಿ ಒಂದಾದಂತಹ ತಿರುವಣ್ಣಾಮಲೈ ಹಾಗೂ ಅರುಣಾಚಲೇಶ್ವರ ಸ್ವಾಮಿ ಎಂದು ಕರೆಯುವ ದೇವಸ್ಥಾನ ತಿರುವಣ್ಣಾಮಲೈ. ಫ್ರೆಂಡ್ಸ್, ಮಲೈ ಎಂದು ಹೇಳಿದ್ರಲ್ಲಿ ತಮಿಳಲ್ಲಿ ಬೆಟ್ಟ ಅಂತೇಳಿ, ತಿರುವಣ ಅಂದ್ರೆ ತಿರುಗುವಂತ ಒಂದು ಶಬ್ದ. ಬೆಟ್ಟದ ಸುತ್ತು 8 ಅಷ್ಟಲಿಂಗಗಳ ಒಂದು ಪ್ರತಿಷ್ಠಾಪನೆ ಮಾಡಲಾಗಿದೆ. ಇಂದ್ರಲಿಂಗ, ಅಗ್ನಿಲಿಂಗ, ವಾಯುಲಿಂಗ, ನೈಋತ್ಯ ಲಿಂಗ ಹಾಗೂ ವರ್ಣಲಿಂಗ, ಯಮಲಿಂಗ ಹಾಗೂ ಇಂದ್ರಲಿಂಗ, ಚಂದ್ರಲಿಂಗ, ಸೂರ್ಯಲಿಂಗ ಎಂಬಂತಹ 8 ಲಿಂಗಗಳ ಒಂದು ಪ್ರತಿಷ್ಠಾಪನೆ ಮಾಡಲಾಗಿದೆ ಫ್ರೆಂಡ್ಸ್. ಪ್ರತಿಯೊಂದು ದೇವರ ದರ್ಶನ ಪಡೆದು, ಪ್ರತಿಯೊಂದು ಶಿವನ ದರ್ಶನ ಪಡೆದು, ಈ ಶಿವನ ಪ್ರತಿಮೆಗಳು ಸಾಕ್ಷಾತ್ ದೇವತೆಗಳಿಂದ ಪ್ರತಿಷ್ಠಾಪನೆ ಮಾಡಿದಂತಹ ಒಂದು ದೇವಸ್ಥಾನ. ದೇವತೆಗಳಲ್ಲಿ ಪ್ರತಿಯೊಂದು ದೇವರ ಪಡೆದು ತಮ್ಮ ಪಾಪಗಳನ್ನು, ತಮ್ಮ ಕಾಯಿಲೆಗಳನ್ನು ಕಳ್ಕೊಳ್ಳಕ್ಕೆ ಅನೇಕ ಜನರಲ್ಲಿ ಬರ್ತಾರೆ ಫ್ರೆಂಡ್ಸ್. ಸೊ ನೋಡ್ಬೋದು ಇಲ್ಲಿ ಓಂ ನಮಃ ಶಿವಾಯ ಸಾಕ್ಷಾತ್ ಶಿವನ ನಿಲ್ತಿರುವಂತೆ ಒಂದು ಶಿವನ ಒಂದು ಹೆಬ್ಬಾಗಿಲಿನ ಒಂದು ದರ್ಶನ ಪಡೆಯಬಹುದು. ನೋಡ್ತಾ ಇದ್ದ ಪ್ರತಿಯೊಬ್ಬರು ಓಂ ನಮಃ ಶಿವಾಯ ಅಂತೇಳಿ 3 ಸರಿ ಮನಸ್ಸಿನಲ್ಲಿ, 101 ಸರಿ ಮನಸ್ಸಿನಲ್ಲಿ ಜಪ ಮಾಡಿ. ಸೊ ಮುಂದೆ ಇಲ್ಲಿ ಹೋಗೋದಾದ್ರೆ ಭಕ್ತಾದಿಗಳ ಜ್ಯೋತಿಯನ್ನು ಹತ್ತಿ ಉಳಿಸ್ತಾ ಇರ್ತಾರೆ. ಸೊ ಬನ್ನಿ ಮುಂದೆ ಹೋಗೋಣ. ಓಂ ನಮಃ ಶಿವಾಯ. ವಿಡಿಯೋ ನೋಡ್ತಿರುವಂತಹ ಪ್ರತಿಯೊಬ್ಬ ಶಿವನ ಭಕ್ತರು ವಿಡಿಯೋ ಕೊನೆಯವರೆಗೂ ಓಂ ನಮಃ ಶಿವಾಯ ಎಂಬ ಅಷ್ಟಾಕ್ಷರದ ಮಂತ್ರದ ಒಂದು ಜಪ ಮಾಡಬೇಕು. ಓಂ ನಮಃ ಶಿವಾಯ. ಸೊ ಇಲ್ಲಿ ವಿಘ್ನೇಶ್ವರನ ಒಂದು ದರ್ಶನ. ಮುಂದ್ಗಡೆ ಇರುವಂತದ್ದು ರಥೋತ್ಸವ. ಸೊ ಇವತ್ತು ಓಪನ್ ಇಲ್ಲ, ಕಾರ್ತಿಕ ಮಾಸದಲ್ಲಿ ಮಾತ್ರ ಇದು ಓಪನ್ ಮಾಡಿ ಸ್ವಾಮಿಯ ಒಂದು ರಥೋತ್ಸವ ನಡೆಯುತ್ತೆ. ಸೊ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಫ್ರಂಟ್ ಇಂದ ಯಾವ ತರ ಕಾಣಿಸ್ತಿದೆ ಅಂತೇಳಿ. ಓಂ ನಮಃ ಶಿವಾಯ. ಸೊ ಇಲ್ಲಿ ಜ್ಯೋತಿ ಭಕ್ತಾದಿಗಳು ಗುಂಪುಗಟ್ಟಲೆ ನಿಂತು ಒಂದು ಜ್ಯೋತಿಯನ್ನು ಉಡಿಸ್ತಾ ಇರುವಂತದ್ದು ಪ್ರತಿಯೊಬ್ಬರು ನೋಡಬಹುದು. ಎಷ್ಟು ನಿರ್ವಿಘ್ನವಾಗಿ ಜ್ಯೋತಿ ಕಾಣಿಸ್ತಾ ಇದೆ, ಎಷ್ಟು ಬೆಳಗ್ತಾ ಇದೆ ನೋಡಿ ಫ್ರೆಂಡ್ಸ್. ಸಹ ಬಂದು ಇಲ್ಲಿ ದರ್ಶನ ಪಡೆದಂತ ಒಂದು ವಿಶ್ಲೇಷಣೆಗಳಿವೆ ಹಾಗೂ ಸ್ವಾಮಿಗೆ ಒಂದು ಬಂಗಾರದ ಪದಕವನ್ನು ಸಮರ್ಪಣೆ ಮಾಡಿರುವಂತಹ ಒಂದು ಲೇಖನಗಳು ಇಲ್ಲಿ ನೋಡ್ಬೋದು ಫ್ರೆಂಡ್ಸ್. ಸೊ ನೋಡಿ, ಜ್ಯೋತಿಯ ದರ್ಶನವನ್ನು ಎಷ್ಟು ಭಕ್ತಾದಿಗಳು ಪಡಿತಾ ಇದ್ದಾರಂತದ್ದು ನೋಡಿ. ಕರ್ಪೂರವನ್ನು ಹೆಚ್ಚಿಸುತ್ತಾ ಇದ್ದಾರೆ ಎಲ್ಲ ಇದರಲ್ಲಿ, ಏನು ಜ್ಯೋತಿಯಲ್ಲಿ. ಓಂ ನಮಃ ಶಿವಾಯ. ಫ್ರೆಂಡ್ಸ್, ಸಾವಿರಾರು ಅಲ್ಲ, ಲಕ್ಷಾಂತರ ಭಕ್ತಾದಿಗಳು ಇವತ್ತು ಹುಣ್ಣಿಮೆ ದಿವಸ ಅಷ್ಟಲಿಂಗಗಳ ಒಂದು ದರ್ಶನ ಪಡೆಯೋದಕ್ಕೆ ಬರ್ತಾರೆ. ಸೊ ವಿಡಿಯೋ ನೋಡ್ತಾ ಎಲ್ಲರೂ ಓಂ ನಮಃ ಶಿವಾಯ ಎಂಬ ಅಷ್ಟಾಕ್ಷರ ಮಂತ್ರದ ಜಪವನ್ನು ಬಿಡಬಾರದು, ಹಾಗೂ ಅಷ್ಟಾಕ್ಷರ ಮಂತ್ರದ ಜಪ ಬಿಡಬಾರದು. ಶಿವನ ಭಕ್ತಾದಿಗಳ ಈ ವಿಡಿಯೋನು ಪ್ರತಿಯೊಬ್ಬರು ಶೇರ್ ಮಾಡ್ತಾ ಹೋಗ್ಬೇಕು. ಪ್ರತಿಯೊಬ್ಬರು ದರ್ಶನ ಭಾಗ್ಯ ಪಡೆಯುವಂಥದ್ದು ನಮ್ಮ ಒಂದು ಗುರಿ ಅಷ್ಟೇ. ಸೊ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು, ಇಲ್ಲಿ ದೇವಸ್ಥಾನದ ಜ್ಯೋತಿಯ ನಂತರ ಮೊದಲನೇ ಲಿಂಗವಾದಂತಹ ಇಂದಿರಾಲಿಂಗಂ. ಸೊ ಸಾಕ್ಷಾತ್ ಮಹೇಂದ್ರ ಹಾಗೂ ಇಂದ್ರ ಎಂಬ ಕರೆಯುವ ಇಂದ್ರನಿಂದ ಪ್ರತಿಷ್ಠಾಪನೆ ಮಾಡಿರುವಂತಹ ಒಂದು ಲಿಂಗ. ಸೊ ತಮ್ಮ ಕಾಯಿಲೆಗಳು ಕೇವಲ ಇಂದ್ರಲಿಂಗದ ದರ್ಶನ ಮಾತ್ರದಲ್ಲಿ ದೂರವಾದಂತಹ ಒಂದು ಪವಾಡ ಇಲ್ಲಿ ನಡೆಯುತ್ತೆ ಫ್ರೆಂಡ್ಸ್. ಸೊ ಮುಖ್ಯವಾಗಿ ಇಲ್ಲಿ 3 ಹುಣ್ಣಿಮೆಗೆ ಬಂದು ಗಿರಿ ಪ್ರದಕ್ಷಿಣೆ ಮಾಡಿ ತಮ್ಮ ಕಷ್ಟಗಳನ್ನು ನಿವಾರಣೆ ಮಾಡಿಕೊಂಡಂತ ಎಷ್ಟೋ ಉದಾಹರಣೆಗಳು ನೋಡಬಹುದು.
ಸೊ ಇಲ್ಲಿ ನಾವು ಮಚ್ಚಿಕ್ಕಿ ಇಲ್ಲಿ ಸುಳ್ಳು ಹೇಳಿ ನಾವು ನಡೆಸುವಂತ ಕಥೆ ಏನಿಲ್ಲ ಫ್ರೆಂಡ್ಸ್. ಇಲ್ಲಿ ಲಕ್ಷಾಂತರ ಜನ ನಿಮ್ಗೆ ವಿಡಿಯೋದಲ್ಲಿ ಕಾಣಿಸ್ತಾ ಇದ್ದಾರೆ. ಓಂ ನಮಃ ಶಿವಾಯ, ಓಂ ನಮೋ ಇಂದ್ರಲಿಂಗಾಯ, ನಮೋ ನಮಃ, ಓಂ ನಮಃ ಶಿವಾಯ. ಸೊ ಫ್ರೆಂಡ್ಸ್, ಒಳಗಡೆ ಭಕ್ತಾದಿಗಳ ನುಗ್ಗುನುಗ್ಲಾಟ ಇರೋದು ಕಾರಣದಿಂದ ಒಳಗಡೆ ಕ್ಯಾಮ್ರಾ ತಗೊಂಡು ಹೋಗಿಲ್ಲ. ಸೊ ನೋಡ್ಬೋದು ಇಲ್ಲಿ ಎಲ್ಲಿ ನೋಡಿದರೂ ಒಂದು ಶಂಖದ ಸೌಂಡ್ ಇಲ್ಲಿ ಮುಳುಗ್ ಬರುತ್ತೆ. ಶಂಖದ ಸೌಂಡ್ ಕೇಳ್ತಿರ್ಬೋದು. ಸೊ ಪ್ರತಿಯೊಬ್ಬರ ಹಣೆಯಲ್ಲಿ ವಿಭೂತಿಯ ಪಟ್ಟಿ ಸಾಲುಗಳು. ಸೊ ಪ್ರತಿಯೊಬ್ಬರ ಬಾಯಲ್ಲಿ ಓಂ ನಮಃ ಶಿವಾಯ ಒಬ್ಬ ಅಷ್ಟಾಕ್ಷರ ಮಂತ್ರದ ಜಪ. ಓಂ ನಮಃ ಶಿವಾಯ. ಸೊ ಸಣ್ಣ ಮಕ್ಕಳಿಂದ ಹಿಡಿದು ಕಟ್ಟಕಡೆಯ ಮುದುಕಿಯವರೆಗೂ ಪ್ರತಿಯೊಬ್ಬರು ಬಂದು ಇಲ್ಲಿ ದರ್ಶನ ಪಡೆಯುತ್ತಾರೆ ಫ್ರೆಂಡ್ಸ್. ತಮ್ಮ ಮುಕ್ತಿಗಾಗಿ ಈ ಕ್ಷೇತ್ರವನ್ನು ಪಡೆದಿದ್ದಾರೆ. ಹಾಗೆಯೇ ಅನೇಕ ಋಷಿ ಮುನಿಗಳು, ಸಾಧು ಸಂತರು, ಸಾಧನೆಯಲ್ಲಿರುವಂತಹ ಪ್ರತಿಯೊಬ್ಬರು ಬಂದು ಇಲ್ಲಿ ದರ್ಶನ ಪಡೆದು ಅದೆಷ್ಟೋ ವರ್ಷಗಳಿಂದ ಜಪ ತಪದಲ್ಲಿ ತೊಡಗಿರುವಂತಹವರು, ಸಿದ್ಧಿ ಆಗದಿರುವಂತಹವರು, ಸಿದ್ಧರು ಇಲ್ಲಿ ಬಂದು ಸಿದ್ಧಿ ಪಡೆದಂತಹ ಒಂದು ನಿಗೂಢ ಸತ್ಯ ಇದು. ಸೊ ಸಾಧಕರು ಅನೇಕ ವರ್ಷಗಳಿಂದ ಸಿದ್ಧಿ ಪಡೆದು ಒದ್ಲಾಡ್ತಾ ಇರ್ತಾರೆ. ಸೊ ಈ ಕ್ಷೇತ್ರದಲ್ಲಿ ಒಂದು ಸಿದ್ಧಿಯನ್ನು ಸಹ ಪಡೆದಂತ ಒಂದು ಪವಾಡ ನಡೆದಿದೆ ಫ್ರೆಂಡ್ಸ್. ಸೊ ಬನ್ನಿ ಮುಂದೆ ಹೋಗೋಣ. ಇಂದ್ರಲಿಂಗದಿಂದ ಮುಂದೆ ಹೋಗಿದ್ರೆ ಓಂ ನಮಃ ಶಿವ. ಇಲ್ಲಿ ಮುಂದೆ ಹೋಗ್ತಿದ್ದಂಗೆ ಅನೇಕ ದೇವಿ ದೇವತೆಗಳ ಒಂದು ದೇವಸ್ಥಾನ ಕಾಣು ಬರುತ್ತೆ ಭಕ್ತಾದಿಗಳಿಗೋಸ್ಕರ. ಸೊ ಇಲ್ಲಿ ನೋಡ್ಬೋದು, ಏನಂತ ಹೇಳಿದ್ರೆ ಇಷ್ಟು ಪುರಾತನವಾದದ್ದು ಒಂದು ಹೇಳೋದಕ್ಕೆ ಇದೊಂದು ಪ್ರತ್ಯಕ್ಷವಾದಂತಹ ಒಂದು ಸಾಕ್ಷಿ. ಯಾಕಂದ್ರೆ ಇಲ್ಲಿ ಕಂಬಗಳು ನೋಡೋದಾದ್ರೆ ಅದೆಷ್ಟು ಪುರಾತನ ಕಾಲದಲ್ಲಿ ಕೆತ್ತಿರುವಂತಹ ನಮ್ಮ ಹಳೆ ಬೀಡು ಹಾಗೂ ಹಂಪಿಯಲ್ಲಿ ಕಾಣಬರುವಂತಹ ಒಂದು ಸೇಮ್ ಶಿಲ್ಪಿಯಲ್ಲಿ ಕಾಣಬರುತ್ತೆ ಫ್ರೆಂಡ್ಸ್. ಇಲ್ಲಿ ಅನೇಕ ಓಂ ಶಕ್ತಿ ಹಾಗೂ ಮಹಾಕಾಳಿ ದೇವಿ ದೇವತೆಗಳ ಒಂದು ದರ್ಶನ ನೋಡಬಹುದು. ಸೊ ಅಮ್ಮನವರ ಒಂದು ದೇವಸ್ಥಾನ ನೋಡಬಹುದು. ಮೇಲೆ ಸಿಂಹದ ಮೇಲೆ ಕೂತಿರುವಂತಹ ಒಂದು ತಾಯಿಯ ಒಂದು ಪ್ರತಿಮೆ. ಸೊ ಫ್ರೆಂಡ್ಸ್, ಮುಂದೆ ನೋಡೋದಾದ್ರೆ ಎರಡನೇ ಲಿಂಗ ನೋಡಕ್ಕೆ ಹೋಗೋಣ. ಸೊ ಎರಡನೇ ಲಿಂಗ ಬಂದು ಅಗ್ನಿಲಿಂಗ ಅಂತೇಳಿ. ಸೊ ಬನ್ನಿ ಮುಂದೆ ಹೋಗೋಣ. ಒಟ್ಟಾರೆ ಇದು ಸುಮಾರು ಒಂದು 14ರಿಂದ 15 ಕಿಲೋಮೀಟರ್ ಗಿರಿ ಪ್ರದಕ್ಷಿಣೆ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಸೊ ನೋಡ್ತಾ ಇದ್ದೀರಿ ಇಲ್ಲಿ ಅಗ್ನಿಲಿಂಗಕ್ಕೆ ಒಂದು ಏನು ಆರೋ ಮಾರ್ಕಲ್ಲಿ ತೋರಿಸಿದ್ದಾರೆ. ಓಂ ನಮಃ ಶಿವಾಯ, ಅಗ್ನಿಲಿಂಗಂ. ಸೊ ಫ್ರೆಂಡ್ಸ್, ಇಲ್ಲಿ ಅಗ್ನಿಲಿಂಗದ ಒಂದು ದೇವಸ್ಥಾನದ ಮುಂದೆ ನಾವು ನಿಂತಿರುವಂತ ದೃಶ್ಯ ನೀವು ನೋಡಬಹುದು. ಸೊ ಇಲ್ಲಿ ಎಷ್ಟೋ ಪುಣ್ಯಾತ್ಮರ ಹಾಗೂ ಪಾಪಾತ್ಮರ ದೇಹಗಳನ್ನು ಭಗ್ನ ಮಾಡುವ ಅಗ್ನಿದೇವ ತನ್ನ ಪಾಪಗಳನ್ನು ಕಳೆದುಕೊಳ್ಳಕ್ಕಾಗಿ ಇಲ್ಲಿ ಸಾಕ್ಷಾತ್ ಅಗ್ನಿದೇವನೇ ಬಂದು ಈ ಶಿವನ ಒಂದು ಪ್ರತಿಷ್ಠಾಪನೆ ಮಾಡಿದ್ದಾನೆ, ಅಗ್ನಿಲಿಂಗದ ಒಂದು ಪ್ರತಿಷ್ಠಾಪನೆ. ಸೊ ಇಲ್ಲಿ ಸಹ ಭಕ್ತಾದಿಗಳ ಜ್ಯೋತಿಯನ್ನು ಮುಳುಗ್ತಾರೆ. ಕರ್ಪೂರ ಹಾಗೂ ತುಪ್ಪದ ದೀಪದ ಒಂದು ಜ್ಯೋತಿಯನ್ನು ಬೆಳಗಿ ತಮ್ಮ ಕಷ್ಟಗಳನ್ನು ನಿವಾರಣೆ ಮಾಡ್ಕೊಂತಾರೆ ಫ್ರೆಂಡ್ಸ್. ಓಂ ನಮಃ ಶಿವಾಯ. ಸೊ ಫ್ರೆಂಡ್ಸ್, ಇದು ಎರಡನೇ ಲಿಂಗ ಅಂತ ಒಂದು ಅಗ್ನಿಲಿಂಗ. ಸೊ ನೆಕ್ಸ್ಟ್ ಇಲ್ಲಿ ಮುಂದೆ ಹೋಗ್ತಿದ್ದಂಗೆ ವೇಲ್ಮುರುಗನ್ ದೇವಸ್ಥಾನ ಹಾಗೂ ಅನೇಕ ದೇವಸ್ಥಾನಗಳಲ್ಲಿ ದರ್ಶನ ಕೊಡಕ್ಕೆ ಬರುತ್ತೆ ಭಕ್ತಾದಿಗಳಿಗೆ. ಸೊ ಇವತ್ತಿನ ದಿವಸ ಪ್ರತಿಯೊಂದು ದೇವಸ್ಥಾನ ದೀಪಾಲಂಕಾರ ಹಾಗೂ ವಿದ್ಯುತ್ ದೀಪದ ಒಂದು ಲೈಟ್ಗಳಿಂದ ಕಂಗೊಳಿಸ್ತಿರುತ್ತೆ. ಶಂಭೋ ಶಂಕರ. ಫ್ರೆಂಡ್ಸ್, ಪ್ರತಿಯೊಬ್ಬರಿಗೂ ತಲುಪೋದು ಈ ಉದ್ದೇಶ. ಸೊ ಪ್ರತಿಯೊಬ್ಬರಿಗೂ ತಲುಪಲಿ ಫ್ರೆಂಡ್ಸ್ ಈ ವಿಡಿಯೋ. ಓಂ ನಮಃ ಶಿವ. ಇಲ್ಲಿ ಜ್ಯೋತಿ ಉರಿತಿರುವಂತಹದ್ದು ನೀವು ನೋಡಬಹುದು. ಸೊ ಇದೊಂದು ಅಮ್ಮನ ಒಂದು ದೇವಸ್ಥಾನ.
ಸೊ ಅಷ್ಟಲಿಂಗಗಳ ಜೊತೆಯಲ್ಲಿ ಅನೇಕ ಪುಣ್ಯ ಪುರುಷರ ಒಂದು ಜೀವ ಸಮಾಧಿಗಳಲ್ಲಿ ಕಾಣಬಹುದು ಸೆಂಟ್ರಲ್ಲಿ. ಸೊ ಇಲ್ಲಿ ನಾವು ನೋಡ್ತಿರುವಂಥದ್ದು ಸಾಕ್ಷಾತ್ ಓಂ ನಮಃ ಶಿವಾಯ. ನೋಡಿ ಫ್ರೆಂಡ್ಸ್, ಜ್ಯೋತಿಯ ಒಂದು ದರ್ಶನ ಪಡೆದಂತ ಪ್ರತಿಯೊಂದು ಭಕ್ತರು ಓಂ ನಮಃ ಶಿವಾಯ ಎಂಬ ಸಾಕ್ಷಿಯ ಮಂತ್ರ ಸೊ ನಂದಿಯ ಮೇಲೆ ಕುಳಿತಿರುವಂತಹ ಶಿವ ಪಾರ್ವತಿ ಹಾಗೂ ಒಂದು ಯಮನ ಎಮ್ಮೆ ಮತ್ತು ಯಮಧರ್ಮರಾಜ ನಿಂತಿರುವಂತಹ ಒಂದು ನೋಡ್ಬೋದು ಫ್ರೆಂಡ್ಸ್. ಸಾಕ್ಷಾತ್ ಯಮದೇವರು ಪ್ರತಿಷ್ಠಾಪನೆ ಮಾಡಿರುವಂತಹ ಯಮಲಿಂಗ ಇದು. ಸೊ ಇಲ್ಲಿ ನೋಡೋದಾದ್ರೆ ಒಟ್ಟಾರೆ ಎಷ್ಟು ಲಿಂಗಗಳಿವೆ ಅನ್ನೋದಂತ ಒಂದು ಮ್ಯಾಪ್ ಇಲ್ಲಿ ನೋಡಬಹುದು. ಸೊ ಫ್ರೆಂಡ್ಸ್, ಮುಂದೆ ಒಂದು ಗಿರಿಯ ಎದುರುಗಡೆ ಅನೇಕ ನಂದಿಯ ಒಂದು ವಿಗ್ರಹಗಳು ಕಾಣಬರುತ್ತೆ. ಅಲ್ಲಿ ಭಕ್ತಾದಿಗಳು ತಮ್ಮ ಕಷ್ಟಗಳನ್ನು ನಂದಿಯ ಒಂದು ಕಿವಿಯಲ್ಲಿ ಹೇಳುವುದರ ಮುಖಾಂತರ ತಮ್ಮ ಕಷ್ಟಗಳನ್ನು ಹೇಳ್ಕೊಳ್ತಾರೆ. ಓಂ ನಮಃ ಶಿವಾಯ. ಸೊ ಆಗ್ಲೇ ನಾವು ವಿಡಿಯೋದಲ್ಲಿ ಹೇಳಿದಂತೆ ಅನೇಕ ದೇವರುಗಳ ಒಂದು ದರ್ಶನ ಇಲ್ಲಿ ಪಡಿಬಹುದು. ಸೊ ಇಲ್ಲಿ ಮುಖ್ಯವಾಗಿ ನಾವು ಕಾಣಬೇಕಂತ ವಿಗ್ರಹ ದರ್ಶನ ಅಂದ್ರೆ ಅಷ್ಟಲಿಂಗಗಳ ದರ್ಶನ. ಈಗ ನಾವು ಮುಖ್ಯವಾಗಿ ಇಂದ್ರಲಿಂಗ, ಅಗ್ನಿಲಿಂಗ ಹಾಗೂ ಯಮಲಿಂಗದ ಒಂದು ದರ್ಶನ ಮಾಡಿದ್ದೀವಿ. ಇದು 4ನೇ ಲಿಂಗವಂತ ಆದಂತಹ ನೈಋತಿ ಲಿಂಗ ಹಾಗೂ ನೈಋತ್ಯ ಲಿಂಗ. ಸೊ ಬನ್ನಿ ಫ್ರೆಂಡ್ಸ್, ಒಳಗಡೆ ದೇವಸ್ಥಾನದ ಬಳಿ ಹೋಗೋಣ. ಸೊ ದೇವಸ್ಥಾನದ ಮುಂದೆ ಬಿಲ್ಪತ್ರೆಯ ಶಿವನಿಗೆ ಅತ್ಯಂತ ಪ್ರೀತಿ ಪಾತ್ರವಾದ ಬಿಲ್ಪತ್ರೆಯ ಒಂದು ಗಿಡ ದರ್ಶನ ಇಲ್ಲಿ ಪಡೆಯಬಹುದು. ಸೊ ಇಲ್ಲಿ ನೈಋತ್ಯೇಶ್ವರ ಸ್ವಾಮಿ ಹಾಗೂ ನೈಋತಿ ಲಿಂಗಂ ಎಂದೇಳಿ ಕರೆಯುವಂತಹ ಒಂದು ನೋಡಿ, ಇಲ್ಲಿ ನಂದಿಯ ಮೇಲೆ ಶಿವ ಪಾರ್ವತಿ ಹಾಗೂ ಪಕ್ಕದಲ್ಲಿ ನೈಋತ್ಯ ದೇವತೆಯ ಒಂದು ದರ್ಶನ. ಸೊ ಒಳಗಡೆ ಆಲ್ಮೋಸ್ಟ್ ನಾವು ಒಂದೆರಡು ಲಿಂಗವನ್ನು ತೋರಿಸ್ತೀನಿ ಫ್ರೆಂಡ್ಸ್. ಎಷ್ಟು ಲಕ್ಷಾಂತರ ವರ್ಷಗಳ ಒಂದು ಹಿಂದಿನ ದೇವಸ್ಥಾನ. ಸೊ ಸಾಕ್ಷಾತ್ ದೇವತೆಗಳು ಪ್ರತಿಷ್ಠಾಪನೆ ಮಾಡಿ ಪೂಜಿಸುವಂತಹ ಒಂದು ಲಿಂಗ ಇದು. ಸೊ ಅಂತ ದೇವತೆಗಳು ಪ್ರತಿಷ್ಠಾಪನೆ ಮಾಡಿರುವಂತ ಲಿಂಗಗಳ ದರ್ಶನ ಕೇವಲ ದರ್ಶನ ಮಾತ್ರದಲ್ಲಿ ನಾವು ತಮ್ಮ ಕಷ್ಟಗಳನ್ನು ಹಾಗೂ ನಮಗೆ ಇರುವ ಒಂದು ಪಾಪಗಳನ್ನು ಕಳ್ಕೊಳಕ್ಕಾಗುದಿಲ್ಲ ಅಂತ ಹೇಳಿ ನಾವು ಮಾಡಿರೋ ಪಾಪಗಳಲ್ಲಿ ಒಂದು ಅರ್ಧ ಅಷ್ಟಾದ್ರೂ ಕಳ್ಕೊಂಬೋದು ಫ್ರೆಂಡ್ಸ್. ಓಂ ನಮಃ ಶಿವಾಯ. ಜ್ಯೋತಿ ಈಗ ಇಲ್ಲಿ ದೇವಸ್ಥಾನ, ಇಲ್ಲಿ ಸೆಂಟ್ರಲ್ ಒಂದು ದೇವಸ್ಥಾನ ಇದೆ ಫ್ರೆಂಡ್ಸ್. ಇದು ವೇಲ್ಮುರುಗನ್ ಟೆಂಪಲ್. ಸೊ ನಾವು ವಿಡಿಯೋ ಸೌಂಡ್ ಸ್ಟಾಪ್ ಮಾಡಿದ್ದೀನಿ. ಸೊ ಇಲ್ಲ ಅಂದ್ರೆ ವೇಲ್ಮುರುಗನ ಒಂದು ಕರೆಯುವಂತಹ ಒಂದು ಶಬ್ದ ನಿಮ್ಗೆ ಕೇಳಬರಬಹುದು. ಸೊ ಬನ್ನಿ ಫ್ರೆಂಡ್ಸ್, ಈಗ ನಾವು 4 ಲಿಂಗಗಳನ್ನು ದರ್ಶನ ಮಾಡಿದ್ದೀವಿ. ಸೊ ನಾವು ಇದು ಪೂರ್ತಿ ವಿಡಿಯೋ ಇಡೋದಾದ್ರೆ ಒಂದು ನೈಟ್ ಅಲ್ಲಿ ಆಗುತ್ತೆ. ಸೊ ನಾವು ಇಲ್ಲಿ ಸ್ಕಿಪ್ ಮಾಡಿ ಜಸ್ಟ್ 24 hours 24 ನಿಮಿಷ ಒಂದು ವಿಡಿಯೋ ಮಾಡಿದ್ದೀವಿ. ಸ್ಕಿಪ್ ಮಾಡಿ ವಿಡಿಯೋ ಲಾಸ್ಟ್ ಓಂ ನಮಃ ಶಿವಾಯ. ಸೊ ಲಕ್ಷಾಂತರ ಭಕ್ತರ ಮಧ್ಯದಲ್ಲಿ ಒಂದು ಸೂರ್ಯ ಲಿಂಗದ ಒಂದು ದರ್ಶನ. ಸೊ ಶಾಪಗ್ರಸ್ತನಾದಂತಹ ಸೂರ್ಯ ತನ್ನ ಶಾಪವನ್ನು ಕಳೆದುಕೊಳ್ಳಲು ಒಂದು ಶಿವನ ಪ್ರತಿಷ್ಠಾಪನೆ ಮಾಡಲಾಗುತ್ತೆ. ಸೊ ಅದಕ್ಕೆ ಇಲ್ಲಿ ಸೂರ್ಯಲಿಂಗಂ ಅಂತೇಳಿ ಒಂದು ಹೆಸರು ಕಾಣಬಹುದು ಇಲ್ಲಿ ನಾವು. ಓಂ ನಮಃ ಶಿವಾಯ. ಸೊ ಫ್ರೆಂಡ್ಸ್, ಈಗ ನಾವು 5 ಲಿಂಗಗಳ ಒಂದು ದರ್ಶನ ಮಾಡಿದೀವಿ. ಇಲ್ಲಿ 6ನೇ ಲಿಂಗವಾದಂತಹ ವರುಣ ಲಿಂಗದ ಒಂದು ದರ್ಶನ
ಪಡೆಯೋದಕ್ಕೆ ಮುಂದೆ ಹೋಗೋಣ. ಸೊ ಮಳೆದೇವರು ಅಂದ್ರೆ ವರುಣದೇವ ಒಂದು ಪ್ರತಿಷ್ಠಾಪನೆ ಮಾಡಿರುವಂತಹ ಒಂದು ದೇವಸ್ಥಾನ. ಸೊ ಒಟ್ಟಾರೆ 14 ಕಿಲೋಮೀಟರ್ ಗಿರ ಪ್ರದಕ್ಷಿಣದ ನಂತರ ಅಷ್ಟಲಿಂಗಗಳ ದರ್ಶನ ಮಾಡಿದಂತ ಪುಣ್ಯ ನಮ್ಗೆ ಬರುತ್ತೆ. ಇಲ್ಲಿ ನೀವು ವೀಕ್ಷಕರು ಕೇವಲ ಕ್ಷಣ ಮಾತ್ರದಲ್ಲಿ ಅಷ್ಟಲಿಂಗಗಳ ದರ್ಶನ ಪಡೆದಂತ ಒಂದು ಪುಣ್ಯ ನೋಡಿದ ನಿಮಗೆಲ್ಲರಿಗೂ ಸಿಗುತ್ತೆ ಫ್ರೆಂಡ್ಸ್. ಸೊ ಫ್ರೆಂಡ್ಸ್ ನೋಡ್ಬೋದು ಇಲ್ಲಿ ನಾವು ವರ್ಣ ಲಿಂಗಂ. ಸೊ ವರ್ಣದೇವ ಪ್ರತಿಷ್ಠಾಪನೆ ಮಾಡಿದಂತ ದೇವರ ಒಂದು ದರ್ಶನ ಪಡೆಯೋಣ. ಸೊ ಪ್ರತಿಯೊಂದು ದೇವಸ್ಥಾನದ ಮುಂದೆ ಇಲ್ಲಿ ದೀಪಗಳ ಅಂದ್ರೆ ಜ್ಯೋತಿಯ ಒಂದು ಬೆಳಗ್ತಾ ಇರುತ್ತೆ ಫ್ರೆಂಡ್ಸ್. ಇಲ್ಲಿ ನಾವು ನೋಡೋದಾದ್ರೆ ವಾಯುದೇವ ಅಂದ್ರೆ ಗಾಳಿ, ನಾವು ಉಸಿರಾಡಕ್ಕೆ ಬಯಸಂತ ಗಾಳಿ ವಾಯುದೇವ ಪ್ರತಿಷ್ಠಾಪನೆ ಮಾಡಿದಂತ ಒಂದು ಲಿಂಗ. ಸೊ ವಾಯುವಿನ ಸಮಸ್ಯೆ ಅಂದ್ರೆ ಶ್ವಾಸಕೋಶಗಳ ಒಂದು ಸಮಸ್ಯೆ ಇರುವಂತಹವರು ಬಂದು ಇಲ್ಲಿ ವಾಯುದೇವರು ಪ್ರತಿಷ್ಠಾಪನೆ ಮಾಡುವ ವಾಯುಲಿಂಗದ ಒಂದು ದರ್ಶನ ಪಡೆಯಬಹುದು. ಸೊ ಪ್ರತಿಯೊಬ್ಬರು ಇಲ್ಲಿ ವಿಡಿಯೋದಲ್ಲಿ ತೋರಿಸ್ತೀನಿ ನಾನು. ಓಂ ನಮಃ ಶಿವಾಯ ಉಮಾಶಂಕರ ಪತಿಂ ನಮೋ ನಮಃ. ಸೊ ಇಲ್ಲಿ ದೇವರ ದರ್ಶನ ಸಹ ಮಾಡಿಸ್ತೀನಿ ಫ್ರೆಂಡ್ಸ್ ನಾನು. ಸೊ ವಾಯುಲಿಂಗದ ನಂತರ ಫ್ರೆಂಡ್ಸ್ ಓಂ ನಮಃ ಶಿವಾಯ. ಬನ್ನಿ ಮುಂದೆ ಹೋಗೋಣ. ಮುಂದೆ ಹೋಗ್ತಾ ಅನೇಕ ಭಕ್ತರು ಅನ್ನ ಸಂತರ್ಪಣೆಯ ಒಂದು ನಡೀತಾ ಇರುತ್ತೆ ಇಲ್ಲಿ. ಓಂ ನಮಃ ಶಿವಾಯ. ಫ್ರೆಂಡ್ಸ್ ಈಗ ನಾವು ಇಲ್ಲಿ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ನೋಡಿ ಫ್ರೆಂಡ್ಸ್ ವಿಡಿಯೋದಲ್ಲಿ ಸಾಕ್ಷಾತ್ ಶಿವನ ಒಂದು ದರ್ಶನ ತೋರಿಸ್ತಾ ಇದ್ದೀನಿ. ಪ್ರತಿಯೊಬ್ಬರು ಓಂ ನಮಃ ಶಿವಾಯ ಅಂತೇಳಿ ಈಗ ಚಂದ್ರಲಿಂಗ ಸೂರ್ಯಲಿಂಗ ನಂತರ ಓಂ ನಮಃ ಶಿವಾಯ. ಸೊ ಫ್ರೆಂಡ್ಸ್ ಲಕ್ಷ್ಮಿಯ ಒಂದು ಕೃಪೆ ಇಲ್ಲದಂತಹವರು ಹಾಗೂ ದರಿದ್ರತನವನ್ನು ಅನುಭವಿಸ್ತಿರುವಂತಹವರು ಒಂದು ಕುಬೇರ ಲಿಂಗದ ಒಂದು ದರ್ಶನ ಪಡೆಯ ಫ್ರೆಂಡ್ಸ್. ಸಾಕ್ಷಾತ್ ಕುಬೇರ ಚಕ್ರವರ್ತಿ, ಕುಬೇರ ಸ್ವಾಮಿ ಅಂದ್ರೆ ಒಡೆಯ ದನ ಕನಕಗಳಿಗೆ ಒಡೆಯನಾದಂತ ಕುಬೇರನು ಪ್ರತಿಷ್ಠಾಪನೆ ಮಾಡಿರುವಂತಹ ಒಂದು ಲಿಂಗ ಕುಬೇರ ಲಿಂಗ ಫ್ರೆಂಡ್ಸ್. ಓಂ ನಮಃ ಶಿವಾಯ. ಕುಬೇರ ಲಿಂಗಂ ನೋಡಿ ಇಲ್ಲಿ ಸಾಕ್ಷಾತ್ ಮೇಲೆ ಕುಬೇರನು ಶಿವನಿಗೆ ನಮಸ್ಕರಿಸುತ್ತಿರುವಂತ ಒಂದು ದೃಶ್ಯ. ಸೊ ಲಕ್ಷಾಂತರ ಭಕ್ತಾದಿಗಳು ಅನೇಕ ಸ್ಟೇಟ್ ಅಂದ್ರೆ ಬೇರೆ ಬೇರೆ ರಾಜ್ಯಗಳಿಂದ ಬಂದು ಇಲ್ಲಿ ದರ್ಶನ ಪಡೆಯುವಂತಹ ಒಂದು ಸನ್ನಿಧಿ. ಅನೇಕ ಪುಣ್ಯ ಕ್ಷೇತ್ರಗಳಲ್ಲಿ ಒಂದಾದಂತಹ ತಿರುವಣ್ಣಾಮಲೈ ಹಾಗೂ ಅರುಣಾಚಲೇಶ್ವರ ಸ್ವಾಮಿ ಎಂದು ಕರೆಯುವಂತಹ ಒಂದು ಕ್ಷೇತ್ರ ಅರುಣಾಚಲ ಕ್ಷೇತ್ರ ಇದು. ಸೊ ಕುಬೇರ ಲಿಂಗದ ಒಂದು ದರ್ಶನ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ನೋಡಬಹುದು ಭಕ್ತಾಳು ದರ್ಶನದ ನಂತರ ಬರ್ತಾ ಇದ್ದಾರೆ. ಸೊ ಸಾಕ್ಷಾತ್ ಕುಬೇರನಿಂದ ಪ್ರತಿಷ್ಠಾಪನೆ ಆಗಿರುವಂತಹ ಒಂದು ಲಿಂಗ. ಸೊ ಫ್ರೆಂಡ್ಸ್ ಇಲ್ಲಿ ನಾವು ನಮ್ಮ ದರ್ಶನಗಳಲ್ಲಿ ಕಡೆಯ ಲಾಸ್ಟ್ ಎಂಟನೇ ಲಿಂಗ. ಸೊ ಇಲ್ಲಿ ಬೋರ್ಡ್ ನೋಡ್ಬೋದು ನೀವು. ಸೊ ಈಶಾನ್ಯ ಲಿಂಗ, ಕಟ್ಟೆ ಕಡೆಯಲ್ಲಿ ಲಿಂಗ ಅಂದ್ರೆ ನಮ್ಮ ಎಂಟನೇ ಲಿಂಗ ಫ್ರೆಂಡ್ಸ್.